ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ 30 ಮತ್ತು 31ನೇ ದಿನದ ವೆಯ್ಟ್ ಲಾಸ್ ಡಯಟ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನನಗೆ ಹುಷಾರಿಲ್ಲ ಆದ ಕಾರಣ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇತ್ತು ಪೀರಿಯಡ್ಸಲ್ಲಿ, ಹಾಗೆ ಮತ್ತೆ ತಲೆ ಸುತ್ತು ಬರ್ತಾ ಇತ್ತು. ಏನೋ ಎದ್ದೇಳಬೇಕಾದ್ರೆ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಸ್ವಲ್ಪ ತಲೆ ಸುತ್ತು ಬರ್ತು, ಸುಸ್ತು ಎಲ್ಲ ಇದೆ ಅಂತ ಹೇಳಿ. ಹಾಗೆ ಮಾರ್ನಿಂಗ್ ಡ್ರಿಂಕ್ ನಾನು ಬರೀ ನೀರು ಕುಡಿದೆ, 2 ಗ್ಲಾಸ್ ನೀರು ಕುಡಿದೆ, ಮತ್ತೆ ಮಾರ್ನಿಂಗ್ ಡ್ರಿಂಕ್ ಏನೂ ಮಾಡ್ಕೊಳ್ಳಿಲ್ಲ. ಸುಲಭದ ತಿಂಡಿ ಅಂತ ಹೇಳಿ ಸೇಮಿಗೆ ಉಸ್ಲಿಯನ್ನ ಮಾಡಿಕೊಂಡೆ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡು ಜಾಸ್ತಿ ತರಕಾರಿ ಹಾಕೊಂಡು ಸೇಮಿಗೆ ಉಸ್ಲಿ ಮಾಡಿಕೊಂಡೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ತುಂಬ ಹುಷಾರಿರಲಿಲ್ಲ, ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಸ್ ಅಷ್ಟೇ ಮಾಡಿದ್ದೆ ಅಷ್ಟೇ. ಇನ್ನೂ ಕೂಡ ಕರೆಕ್ಟಾಗಿ ನಾನು ಹುಷಾರಾಗಲಿಲ್ಲ, ಹಾಗೇನೇ ಉಂಟು. ಸ್ವಲ್ಪ ಸರಿಯಾಗಿ ಕಡಿಮೆ ಆಗಲಿಲ್ಲ, ಇನ್ನೂ ಕೂಡ ವರ್ಕೌಟ್ ಮಾಡಲಿಕ್ಕೆಲ್ಲ ಆಗ್ತಾ ಇಲ್ಲ ನನಗೆ. ನೋಡುವ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, 90 ಡೇಸಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಒಂದೊಂದ್ಸತಿ ಹುಷಾರು ತಪ್ಪುತ್ತೆ, ಏನು ಮಾಡೋಕ್ಕೂ ಆಗಲ್ಲ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಬೀಟ್ರೂಟ್ ಸಾಂಬಾರನ್ನ ಇತ್ತು, ನಿನ್ನೆದೇ ಇತ್ತು, ಅದೇ ಬೀಟ್ರೂಟ್ ಸಾಂಬಾರ ವೈಟ್ ರೈಸ್ ಮಾಡ್ಕೊಂಡಿದ್ದೆ. ಕುಚಿಲಕ್ಕಿಯನ್ನ ಬೇಡ ಅಂತ ಆಯಿತು. ಇವತ್ತೇನೋ ವೈಟ್ ರೈಸ್ ತಿನ್ನುವ ಬಾಯಿ ರುಚಿ ಕೂಡ ಇರಲಿಲ್ಲ ನನಗೆ. ಹಾಗಾಗಿ ಬೀಟ್ರೂಟ್ ಸಾಂಬಾರಲ್ಲಿ ನೋಡಿ, ಸಾಂಬಾರಿಂದ ಕಡಲೆ ಮತ್ತು ಬೀಟ್ರೂಟ್ ತುಂಡುಗಳನ್ನು ತೆಗೆದ್ರೆ ಇದು ಬೀಟ್ರೂಟ್ ಪಲ್ಯ ಆಗುತ್ತೆ. ಹಾಗಾಗಿ ಇದು ಪಲ್ಯ ಆಯಿತು, ಸಾಂಬಾರಿಗೆ ಸಾಂಬಾರಾಯಿತು ಅಂತ ಹೇಳ್ಕೊಂಡು ತಿಂದೆ. ಬೀಟ್ರೂಟ್ ಸಾಂಬಾರು ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು. ವೈಟ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಯಿತು. ಒಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ ತಿಂದೆ ಬಾಯಿ ರುಚಿಗೆ ಅಂತ ಹೇಳಿ. ಆಮೇಲೆ ಬಿಸಿಲು ತುಂಬ ಬಂದಿದೆ, ಹಾಗಾಗಿ ಎಳ್ನೀರೆಲ್ಲ ಜಾಸ್ತಿ ಕುಡಿಲಿಕ್ಕೆ ಶುರು ಮಾಡಿದೆ ನಾನು. 2 ಮನೆಗೆ ಕೂಡ ತಗೊಂಡು ಬಂದಿದ್ದೆ. ಮೊನ್ನೆ ಹೊರಗಡೆ ಹೋಗ್ಲಿಕ್ಕೆ, ಬಿಸಿಲಲ್ಲಿ ಹೋಗ್ಲಿಕ್ಕೆಲ್ಲ ಇದ್ದಾಗ ತುಂಬ ಸುಸ್ತಾಗ್ತದೆ ಈಗ ಬಿಸಿಲಿದ್ದ ಕಾರಣ. ಹಾಗೆ ಹೊರಗಡೆ ಹೋದಾಗೆಲ್ಲ ಎಳ್ನೀರೇ ಜಾಸ್ತಿ ಕುಡಿತೇನೆ. ಹೀಗೆ ಮನೆಗೆ ತಂದು ಕೂಡ ಎಳ್ನೀರೇ ಕುಡಿದೆ. ಅದಾದ ನಂತರ ಇದು ಡಿನ್ನರ್ಗೆ ನಾನು ವಿಡಿಯೋ ಹಾಕಲಿಲ್ಲ, ಯಾಕೆ ಅಂತ ಹೇಳಿದರೆ ನಾನು ಬೆಳಿಗ್ಗೆ ಮಾರ್ನಿಂಗ್ ಸೇಮಿಗೆ ಉಸ್ಲಿ ಮಾಡ್ಕೊಂಡಿದ್ದೆಲ್ಲ, ಅದನ್ನೇ ಸಂಜೆ ಕೂಡ ತಿಂದಿದ್ದೆ. ಮತ್ತು ಏನೋ ಈವ್ನಿಂಗ್ ಸ್ನ್ಯಾಕ್ಸ್, ಎಳ್ಳುಂಡೆ, ಸೀಬೆಕಾಯಿ, ಪೇರಳೆ ಹಣ್ಣು, ಫ್ರೂಟ್ಸ್ ಹೀಗೇನೆ ತಿಂದಿದ್ದೆ. ಅದನ್ನೆಲ್ಲ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಹಾಗೆ ನಾನಿಲ್ಲಿ ಮಿಲೆಟ್ಟಿಂದ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಮರುದಿವಸ ಬ್ರೇಕ್ಫಾಸ್ಟಿಗೆ. ಇದರಲ್ಲಿ ಉದ್ದಿನಬೇಳೆ, ಹೆಸರು ಬೇಳೆ ಎಲ್ಲವೂ ಕೂಡ ಇದೆ, ಪ್ರೋಟೀನ್ ರಿಚ್ ಆಗಿ ಇದೆ. ಇದು ಸಾಮೆ ಅಕ್ಕಿಯನ್ನು ಉಪಯೋಗಿಸಿಕೊಂಡು ಈ ದೋಸೆಯನ್ನು ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು 1 ಕಪ್ಪಷ್ಟು ಉದ್ದಿನಬೇಳೆ ಹಾಕಿದರೆ 2 ಕಪ್ಪಷ್ಟು ಸಾಮೆ ಅಕ್ಕಿ ಹಾಕಿದ್ದೇನೆ. ಆಮೇಲೆ 1/4 ಕಪ್ಪಷ್ಟು ಅಕ್ಕಿಯನ್ನು ಕೂಡ ಬಳಸ್ಕೊಂಡಿದ್ದೇನೆ. ಸ್ವಲ್ಪ 1/4 ಕಪ್ಪಷ್ಟು ಹೆಸರು ಬೇಳೆ ಕೂಡ ಹಾಕೊಂಡಿದ್ದೇನೆ, ಪ್ರೋಟೀನ್ ರಿಚ್ ಆಗಿರಲಿ ಅಂತ ಉದ್ದಿನಬೇಳೆ ಜೊತೆಗೆ. ತುಂಬ ರುಚಿಯಾಗಿ ಬರ್ತದೆ, ತುಂಬ ಲೈಟ್ ಅನಿಸ್ತದೆ ಅಕ್ಕಿಯಿಂದ ಮಾಡಿದ ದೋಸೆ. ಹಾಗೆ ಹೊಟ್ಟೆಗೆ ಉದ್ದಿನ ದೋಸೆ ಹಾಗೆ ಹೊಟ್ಟೆ ಹೆವಿ ಅಂತೇಳಿ ಅನಿಸಲ್ಲ. ಮಿಲೆಟ್ ಹಾಕಿದ ಕಾರಣ ಮಿಲೆಟಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಹಾಗೆ ತುಂಬ ಲೈಟ್ ಅನಿಸ್ತದೆ. 1-2 ದೋಸೆ ತಿಂದ ತಕ್ಷಣ ನಿಮಗೆ ಏನೋ ತಿಂದೇ ಇಲ್ಲ ಅನ್ನೋ ಥರ ಫೀಲ್ ಕೊಡ್ತದೆ, ಹೆವಿ ಅಂತ ಹೇಳಿ ಅನಿಸೋದಿಲ್ಲ. ಹಾಗೆ ಸ್ವಲ್ಪ ಟೇಸ್ಟಿ ಆಗಿರಲಿ ಅಂತ ಹೇಳಿ ಆಲೂಗಡ್ಡೆ ಪಲ್ಯವನ್ನ ಮಾಡ್ಕೊಂಡಿದ್ದೆ. 2 ಆಲೂಗಡ್ಡೆ, 2 ನೀರುಳ್ಳಿ ಹಾಕೊಂಡು ಎಣ್ಣೆ ತುಂಬ ಕಮ್ಮಿ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ಈಗ ನೀವು ಹೋಟೆಲಲ್ಲೆಲ್ಲ ಹೋಗಿ ಮಸಾಲೆ ದೋಸೆ ಅಂತ ಹೇಳಿ ತಿಂತಿದ್ರೆ ತುಂಬ ಎಣ್ಣೆ ಹಾಕ್ತಾರೆ, ದೋಸೆಗೂ ಎಣ್ಣೆ ಹಾಕ್ತಾರೆ, ಪಲ್ಯಕ್ಕೆ ಕೂಡ ತುಂಬ ಎಣ್ಣೆ ಹಾಕಿ ಮಾಡ್ತಾರೆ. ಇದರಿಂದ ನೀವು ಮನೆಯಲ್ಲಿ ಅತಿ ಕಡಿಮೆ ಎಣ್ಣೆ ಹಾಕಿ ರುಚಿಯಾಗಿ ಪಲ್ಯವನ್ನ ಮಾಡ್ಕೊಳ್ಬೋದು. ಮಸಾಲೆ ದೋಸೆ ತುಂಬಾನೇ ಚೆನ್ನಾಗಿತ್ತು. ನನಗೆ ಏನೋ ಒಂಥರ ಏನೋ ಡಯಟ್ ಮಾಡಿ ಬಾಯಿ ರುಚಿ ಇಲ್ವಾ ಅಥವಾ ಹುಷಾರಿಲ್ಲ, ಪೀರಿಯಡ್ಸ್ ಟೈಮಲ್ಲಿ ಒಂಥರ ಆಗಿತ್ತು. ಹಾಗಾಗಿ ಈ ಥರ ಮಸಾಲೆ ದೋಸೆ ತಿಂದಾಗ ಕ್ರೇವಿಂಗ್ಸ್ ಏನೋ ಇರುತ್ತಲ್ಲ, ನಮಗೇನೋ ತಿನ್ನಬೇಕು ಅಂತ ಹೇಳುವಂಥ ಆಸೆ, ಅದು ಕೂಡ ಕಡಿಮೆ ಆಗ್ತದೆ. ಮತ್ತು ಕ್ರೇವಿಂಗ್ಸ್ ಬಂದಾಗ, ಈ ಕೆಲವು ವಿಟಮಿನ್ ಡೆಫಿಷಿಯನ್ಸಿ ಆದಾಗ ನಮ್ಗೆ ಈ ಥರ ಆಸೆ ಆಗೋದು ತಿನ್ನಲಿಕ್ಕೆ. ಸ್ವೀಟ್ ಒಂದೊಂದ್ಸತಿ ತಲೆ ಸುತ್ತು ಬರೋದು ಯಾಕೆ, ಶುಗರ್ ಲೆವೆಲ್ ಕಡಿಮೆ ಆಯ್ತಾ, ಸ್ವೀಟ್ ಆ ಥರ ಇದ್ದಾಗ ಒಂದು ಸ್ವಲ್ಪ ಬೆಲ್ಲ ಎಲ್ಲ ತಗೊಳ್ಬೋದು. ನಾನು ಹಾಗೆ ದೋಸೆಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ಮೊದಲು ತಿಂತಿದ್ದೆ, ಎಲ್ಲ ಕಟ್ ಡೌನ್ ಮಾಡಿದೆ ಈಗ. ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ಕೂಡ ನೆಕ್ಸ್ಟ್ ಡಿನ್ನರ್ಗೆ ಕೂಡ ಇದೇ ದೋಸೆಯನ್ನು ಮಾಡ್ಕೊಂಡಿದ್ದೆ. ಇಲ್ಲಿ ಪ್ರೋಟೀನ್ಗೆ ಅಂತ ಹೇಳಿ ಸ್ವಲ್ಪ ಬಾದಾಮಿ ಇರಲಿ ಅಂತ ಹೇಳಿ ಬಾದಾಮಿ ಕೂಡ ತಗೊಂಡೆ. ಹಾಗೆ ಟೀ. ಹಾಗೆ ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೆ. ಇದು 31ನೇ ದಿವಸದ ವಿಡಿಯೋ. ಮಜ್ಜಿಗೆ ಮಾಡಿಕೊಂಡಿದ್ದೇನೆ. ಇನ್ನು ಮಜ್ಜಿಗೆ ಉಪ್ಪು ಹಾಕಿ ಕುಡಿಯೋದು ತುಂಬ ಒಳ್ಳೆಯದು. ತಲೆ ತಿರುಗೋದು, ಸೋಡಿಯಂ ಡೌನ್ ಆಗೋದು ಎಲ್ಲ ಈ ಬೇಸಿಗೆಯಲ್ಲಿ ಜಾಸ್ತಿ. ಉಪ್ಪಿನಂಶ ಕೂಡ, ಉಪ್ಪು ತುಂಬ ಕಟ್ ಡೌನ್ ಮಾಡ್ತಾರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಉಪ್ಪು ತಿನ್ಬೇಡಿ, ಸಕ್ಕರೆ ತಿನ್ಬೇಡಿ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಬೇಡಿ, ಯಾಕೆಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ
ಅಷ್ಟು ಉಪ್ಪನ್ನ ನಾವು ತಗೊಳ್ಳೇಬೇಕು. ಉಪ್ಪು ಕಮ್ಮಿ ತಿಂತು ಅಂತ ಹೇಳಿದ್ರೆ ಅದರಿಂದ ಕೂಡ ನಮಗೆ ತಲೆ ತಿರುಗುವಂಥದ್ದು ಏನಾದರೂ ಸ್ಟಾರ್ಟ್ ಆಗ್ಬೋದು. ಸಂಪೂರ್ಣ ಉಪ್ಪನ್ನ ಬಿಡಬಾರ್ದು, ನಮ್ಮ ದೇಹಕ್ಕೆ ಉಪ್ಪು ಕೂಡ ಬೇಕು. ಹಾಗೆ ಇಲ್ಲಿ 1 ಲೀಟರ್ ಹಾಲಿಂದ ಪನ್ನೀರ್ ಮಾಡ್ಕೊಂಡಿದ್ದೆ ನೋಡಿ. ನಾನು ಮನೇಲಿ ಮಾಡಿದ ಪನ್ನೀರು ತುಂಬಾ ರುಚಿ ಇರ್ತದೆ, ಹಾಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಇರ್ತದೆ. ಹಾಗೆ ಅದರಲ್ಲಿರುವ ವಾಟರ್ ಇದೆ ಅಲ್ವಾ, ಏನು ಪನ್ನೀರ್ ಮಾಡಿ ಉಳ್ದಂತಹ ನೀರು ಅದನ್ನ ಚೆಲ್ಬೇಡಿ, ಅದರಲ್ಲಿ ಒಳ್ಳೆ ಪ್ರೋಟೀನ್ ಇರ್ತದೆ. ಅದನ್ನ ನಾನೊಂದು ಅರ್ಧ ಗ್ಲಾಸ್ ನೀರನ್ನ ಮಧ್ಯಾಹ್ನ ಆಗುವಾಗ ಅವೇ ನೀರನ್ನ ನಾನು ಕುಡ್ದೆ. ಅದನ್ನ ಅರ್ಧ ಗ್ಲಾಸ್ ಕುಡ್ದಾಗ್ಲೆ ಹೊಟ್ಟೆ ಫುಲ್ ಆದಾಗೆ ಫೀಲ್ ಆಯ್ತು, ಯಾಕೆಂದ್ರೆ ಅದು ಒಳ್ಳೆ ಪ್ರೋಟೀನ್ ರಿಚ್. ಇದನ್ನ ನಾವು ಚಪಾತಿ ಹಿಟ್ಟು ಇದು ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ತರಕಾರಿ ಬೇಯಿಸುವಾಗ, ಅನ್ನ ಬೇಯಿಸುವಾಗ ಎಲ್ಲ ಅವೇ ನೀರನ್ನ ಬಳಸ್ಕೊಳ್ಬಹುದು, ತುಂಬಾ ರುಚಿಯಾಗಿರ್ತದೆ. ಹಾಗೆ ನಾನು ಸಾರು ಮಾಡ್ತಾ ಇದ್ದೆ, ಅದಕ್ಕೆ 1 ಗ್ಲಾಸ್ ಹಾಕಿದೆ. ತುಂಬಾ ರುಚಿಯಾಗಿತ್ತು ಸಾರು. ಹಾಗೆ ಸಾರು ಕೂಡ ಏನಿರ್ಲಿಲ್ಲ, ಅದೆಲ್ಲಕ್ಕೆ ದಾಲ್ ಏನು ಹಾಕಿರ್ಲಿಲ್ಲ. ಟೊಮೆಟೊ ಮತ್ತು ಸೋರೆಕಾಯಿ ಬೋಳು ಹುಳಿ ಮಾಡ್ತಾ ಇದ್ದೆ, ಬೋಳು ಸಾಂಬಾರು ಅಂತ ಹೇಳಿ ನಾವು ಮಾಡ್ತೇವೆ, ಆ ತರ ಮಾಡ್ಕೊಂಡಿದ್ದಂಗೆ ಏನ್ ಮಾಡ್ಲಿಕ್ಕೂ ಮನ್ಸಿರ್ಲಿಲ್ಲ. ಅದಕ್ಕಾಗಿ ಪ್ರೋಟೀನ್ ರಿಚ್ ಆಗ್ಲಿ ಅಂತ ಹೇಳಿ ಅವೇ ನೀರನ್ನ ಸ್ವಲ್ಪ ಹಾಕೊಂಡೆ ನೋಡಿ. ಈಗ ರುಚಿಯಾದಂತಹ ನಮ್ಮ ಸೋರೆಕಾಯಿ ಸಾರು ರೆಡಿ ಆಯ್ತು. ಇದು ಕುಚ್ಚಲಕ್ಕಿ ಅನ್ನಕ್ಕೆಲ್ಲ ಊಟ ಮಾಡ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಇದು ನನ್ನ 31ನೇ ದಿವಸದ ಡಯಟ್ ರೂಟೀನ್ ಅಲ್ಲಿ ಮಧ್ಯಾಹ್ನದ ಲಂಚು. ಸ್ವಲ್ಪ ತರಕಾರಿ ತಗೊಂಡಿದ್ದೇನೆ, ಮತ್ತೆ ಪ್ರೋಟೀನ್ಗೆ ಸ್ವಲ್ಪ ಮೊಸರು ಇರ್ಲಿ ಅಂತ ಮೊಸರು ಹಾಕೊಂಡೆ. ಹಾಗೆ ವಾಟರ್ ಇದಕ್ಕೆ ಹಾಕೊಂಡಿದ್ದೆ ನಾನು. ಈ ತರ ಪನ್ನೀರ್ ಮಾಡಿದ್ದು, ಅದು ಕೂಡ ಪ್ರೋಟೀನ್ ರಿಚ್. ಅನ್ನದಲ್ಲಿ ಫೈಬರ್ ಇದೆ, ತರಕಾರಿಯಲ್ಲಿ ಫೈಬರ್ ಇದೆ. ನೆಕ್ಸ್ಟ್ ಡಿನ್ನರ್ಗೂ ನಾನು ದೋಸೆ ಮಾಡ್ಕೊಂಡು ತಿಂದೆ. ಹಾಗೆ ವಿಡಿಯೋ ಕ್ಲಿಪ್ಸ್ ಏನು ತೆಕ್ಕೊಂಡಿರ್ಲಿಲ್ಲ. ಇದಾಗಿತ್ತು ನನ್ನ 31 ದಿವಸದ ಡಯಟ್ ರೂಟೀನು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಡೈಲಿ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.